हेलो फ्रेंड्स वेलकम बैक टू मೈ ಚಾನೆಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಕವಿತಾಸ್ ಕನ್ನಡ ರೆಸಿಪಿ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಉಳಿದಿರತಕ್ಕಂತ ರೈಸ್ ಇಂದ ಮಾಡುವಂತ ಒಂದು ಇನ್ಸ್ಟೆಂಟ್ ದೋಸಾ ರೆಸಿಪಿನ ತೋರಿಸ್ತಾ ಇದ್ದೀನಿ ಅಕ್ಕಿ ಉದ್ದಿನ ಬೇಳೆ ನೆನೆಸಿಲ್ಲ ಇವತ್ತು ಏನು ಮಾಡಬೇಕು ಬೆಳಗಿನ ಅವಸರಕ್ಕೆ ಅಂತ ಹೇಳಿ ನೀವು ಯೋಚನೆ ಮಾಡ್ತಾ ಇದ್ರೆ ಉಳಿದಿರತಕ್ಕಂತ ರೈಸ್ ನಿಂದ ನೀವು ಈ ರೀತಿ ಒಂದು ಸಾಫ್ಟ್ ಆಗಿ ಸ್ಪಾಂಜಿ ಆದಂತ ದೋಸಾ ರೆಸಿಪಿನ ನೀವು ಟ್ರೈ ಮಾಡಬಹುದು ಸೋ ಫ್ರೆಂಡ್ಸ್ ಬನ್ನಿ ಹಾಗಾದ್ರೆ ತಡ ಮಾಡ್ದೇನೆ ಈ ಒಂದು ಇನ್ಸ್ಟೆಂಟ್ ದೋಸಾ ರೆಸಿಪಿನ ಯಾವ ರೀತಿ ಮಾಡೋದು ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳಿ ತಿಳಿಸ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ಓಕೆನಾ सो फ्रेंड्स ಇಲ್ಲಿ ಮೊದಲೇದಾಗಿ ನಾನು 1 ಕಪ್ ನಷ್ಟು ಅಕ್ಕಿನ ನೆನೆ ಹಾಕಿಟ್ಟಿದ್ದೀನಿ ನೀವು ಎಷ್ಟು ರೈಸ್ ತಗೊಂಡಿರ್ತೀರಾ ಅದರಷ್ಟೇ ನೀವು ಅಕ್ಕಿನ ನೆನೆ ಹಾಕಿ ತಗೊಳ್ಳಬೇಕಾಗುತ್ತೆ ಇಲ್ಲಿ ನೀವು ರೇಷನ್ ಅಕ್ಕಿನ ತಗೊಳ್ಳಬಹುದು ಇಲ್ಲಾಂದ್ರೆ ಸೋನಾ ಮಸೂರಿ ಅಕ್ಕಿ ನೀವು ಯಾವುದು ಅವೈಲೇಬಲ್ ಇದೆ ಅದನ್ನೇ ನೀವು ಯೂಸ್ ಮಾಡಬಹುದು ಇವಾಗ ಇಲ್ಲಿ ನೋಡ್ತಾ ಇದ್ದೆ 1 ಅವರ್ ವರೆಗೂ ನಾನು ಈ ಅಕ್ಕಿನ ನೆನೆ ಹಾಕಿಟ್ಟಿದ್ದೆ ಇವಾಗ ಒಂದು ಮಿಕ್ಸಿ ಜಾರ್ಗೆ ನೆನೆ ಹಾಕಿಟ್ಟಿರುವಂತ 1 ಕಪ್ ಅಕ್ಕಿ ಹಾಗೇನೇ 1 ಕಪ್ ನಷ್ಟು ರೈಸ್ ಅನ್ನು ಕೂಡ ಹಾಕೊಂಡು ಇದರಲ್ಲಿ 1-2 ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಹಾಕೊಳ್ತಾ ಇದ್ದೀನಿ ಮೊಸರು ಇನ್ಸ್ಟೆಂಟ್ ಆಗಿ ನಮಗೆ ಹಿಟ್ಟು ಹುಳಿ ಬರಬೇಕಲ್ವಾ ಸೋ ಹಾಗಾಗಿ 2 ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ಮೊಸರನ್ನ ಆಡ್ ಮಾಡ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಸ್ವಲ್ಪ ರುಬ್ಬೋದಕ್ಕೆ ಎಷ್ಟು ನೀರು ಬೇಕು ನೋಡಿಕೊಂಡು ನೀವು ನೀರನ್ನ ಸೇರಿಸಿಕೊಂಡು ಇದನ್ನ ನೀಟಾಗಿ ದೋಸಾ ಹಿಟ್ಟಿನ ಹದಕ್ಕೆ ಗ್ರೈಂಡ್ ಮಾಡ್ಕೊಂಡ್ರೆ ಆಯ್ತು ಈ ಒಂದು ಇನ್ಸ್ಟೆಂಟ್ ಆಗಿ ಮಾಡುವಂತ ದೋಸಾ ಬ್ಯಾಟರ್ ರೆಡಿ ಆಗುತ್ತೆ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಇಷ್ಟು ಸ್ಮೂತ್ ಆಗಿರಬೇಕು ಒಂದು ಸ್ವಲ್ಪನೂ ತರಿ ಅಂತ ಅನ್ಸಬಾರ್ದು ಆ ರೀತಿಯಾಗಿ ಇದನ್ನ ಗ್ರೈಂಡ್ ಮಾಡ್ಕೊಂಡು ತಗೊಂಡಿದ್ದೀನಿ ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ನ ಹಾಕ್ತಾ ಇದ್ದೀನಿ ಬೇಕಿಂಗ್ ಸೋಡಾ ಬೇರೆ ಬೇಕಿಂಗ್ ಪೌಡರ್ ಬೇರೆ ನೀವು ಬೇಕಿಂಗ್ ಪೌಡರ್ ಇಲ್ಲ ಅಂತಂದ್ರೆ 1 ಪ್ಯಾಕೆಟ್ ಅಷ್ಟು ಇನ್ನೊಂದು ಕೂಡ ಹಾಕೊಳ್ಳಬಹುದು ಇಲ್ಲ ಅಂತಂದ್ರೆ ನೀವು ಮನೆಯಲ್ಲಿ ಅವೈಲೇಬಲ್ ಇರುವಂತ ಬೇಕಿಂಗ್ ಸೋಡಾನ ಇನ್ನು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಬೇಕಾಗುತ್ತೆ ಸೋ ಇವಾಗ ನೋಡ್ತಾ ಇದ್ರೆ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ಇದನ್ನ 10 ಮಿನಿಟ್ಸ್ ವರೆಗೂ ರೆಸ್ಟ್ ಮಾಡಲು ಬಿಡಬೇಕು ಅಷ್ಟರಲ್ಲಿ ಈ ಸೋಡಾ ಎಲ್ಲನೂ ಆಕ್ಟಿವೇಟ್ ಆಗಿರುತ್ತೆ ಇವಾಗ ಇದಕ್ಕೆ ಒಂದು ಸಿಂಪಲ್ ಆಗಿ ಚಟ್ನಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಈ ಚಟ್ನಿ ರೆಸಿಪಿಯ ಫುಲ್ ಡೀಟೇಲ್ಸ್ ವಿಡಿಯೋ ನಾನು ಆಲ್ರೆಡಿ ನನ್ನ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ಬೇಕಂದ್ರೆ ಚೆಕ್ ಮಾಡ್ಕೊಳ್ಬಹುದು ಸೋ ಇಲ್ಲಿ ನೋಡ್ತಾ ಇದ್ರೆ ಕೊಬ್ಬರಿ ಹಸಿಮೆಣಸಿನಕಾಯಿ ಪುಟಾಣಿ ಶೇಂಗಾ ಹಾಗೂ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿ ಚೆನ್ನಾಗಿ ಲೈಟ್ ಆಗಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ಸ್ವಲ್ಪ ಹಸಿ ಕರಿಬೇವು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಈ ರೀತಿ ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳಿ ಇದನ್ನ ನೀವು ಈಗೇನು ಕೂಡ ಸರ್ವ್ ಮಾಡ್ಬೋದು ಬಟ್ ಆದರೆ ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಹಾಕಿದ್ರೆ ಇದರ ಟೇಸ್ಟ್ ಇನ್ನೂ ಡಿಫ್ರೆಂಟ್ ಆಗಿರುತ್ತೆ ಸೊ ಇವಾಗ ಇದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಒಗ್ಗರಣೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ರೆ ಇನ್ಸ್ಟೆಂಟ್ ಆಗಿ ಮಾಡುವಂತ ಪುಟಾಣಿ ಕೋಕೋನಟ್ ಚಟ್ನಿ ಕೂಡ ರೆಡಿ ಆಗುತ್ತೆ ಸೊ ಇವಾಗ ಚಟ್ನಿ ಕೂಡ ರೆಡಿ ಆಯಿತು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತ ಹಿಟ್ಟು ಕೂಡ ಚೆನ್ನಾಗಿ ಉಳಿ ಬಂದಿದೆ ಇವಾಗ ಇನ್ನೊಂದ್ಸರಿ ಇದನ್ನ ನೀಟಾಗಿ ಈ ರೀತಿ ಬಬಲ್ಸ್ ಕ್ರಿಯೇಟ್ ಆಗೋವರೆಗೂ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡು ತಗೊಳ್ಬೇಕು ನಂತರ ಇದನ್ನ ನೀವು ಕಾದಿರುವಂತ ಹಂಚಿನ ಮೇಲೆ ಬಿಸಿ ಬಿಸಿಯಾಗಿ ಈ ಒಂದು ದೋಸೆನ ಹಾಕೊಳ್ಬೇಕಾಗುತ್ತೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಟರೆ ಇದರಲ್ಲಿ ಹೋಲ್ಸ್ ಎಲ್ಲ ಕ್ರಿಯೇಟ್ ಆಗೋದಿಲ್ಲ ಸೊ ಕಡ್ಡಿ ಆಗಿಬಿಡುತ್ತೆ ದೋಸೆ ಸೊ ಹಾಗಾಗಿ ನೀವು ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಟೆ ಈ ಒಂದು ದೋಸೆನ ಹಾಕೊಳ್ಬೇಕಾಗುತ್ತೆ ಹಾಗೇನೆ ಫ್ರೆಂಡ್ಸ್ ನಿಮಗೆ ನೆನಪಿರಲಿ ಈ ದೋಸೆ ಮಾಡೋದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಎಣ್ಣೆ ಏನು ಯೂಸ್ ಮಾಡೋ ಹಾಗಿಲ್ಲ ಉಳಿದಿರ್ತಕ್ಕಂಥ ರೈಸ್ ಹಾಗೂ ಅಕ್ಕಿನ ಯೂಸ್ ಮಾಡಿಕೊಂಡು ನೀವು ಈ ರೀತಿ ಇನ್ಸ್ಟೆಂಟ್ ಆಗಿ ಕಡಿಮೆ ಆಯಿಲಲ್ಲಿ ಮಾಡುವಂಥ ಬ್ರೇಕ್ಫಾಸ್ಟ್ ರೆಸಿಪಿನ ನೀವು ಟ್ರೈ ಮಾಡ್ಬೋದು ಸೊ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಹೋಲ್ಸ್ ಎಲ್ಲ ಕ್ರಿಯೇಟ್ ಆಗಿದೆ ದೋಸೆ ಮೇಲ್ಗಡೆ ಅಂತ ನೀವು ಇದನ್ನ ಎರಡೂ ಕಡೆನೂ ಫ್ರೈ ಮಾಡ್ಕೊಳ್ಬೋದು ಬಟ್ ಆದರೆ ಒಂದೇ ಸೈಡ್ ಫ್ರೈ ಮಾಡ್ಕೊಂಡ್ರು ಈ ಒಂದು ದೋಸೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಟೇಸ್ಟ್ ವೈಸ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ಸಾಫ್ಟ್ ಆಗಿನೂ ಕೂಡ ಇರುತ್ತೆ ಓಕೆನಾ ದೊಡ್ಡವರಿಂದ ಹಿಡಿದು ಮಕ್ಕಳವರೆಗೂ ತುಂಬಾನೇ ಇಷ್ಟಪಟ್ಟು ತಿನ್ನುವಂತ ಒಂದು ಇನ್ಸ್ಟೆಂಟ್ ದೋಸಾ ರೆಸಿಪಿ ಅಂತಾನೆ ಹೇಳ್ಬೋದು ಸೊ ಇದೇ ರೀತಿನೇ ಎಲ್ಲ ದೋಸೆನ ಹಾಕೊಂಡು ಇದನ್ನ ಸರ್ವ್ ಮಾಡೋದಷ್ಟೇ ಸೊ ಫ್ರೆಂಡ್ಸ್ ನೋಡಿದಲ್ವಾ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಉಳಿದಿರ್ತಕ್ಕಂಥ ರೈಸ್ ಇಂದ ಮಾಡುವಂತ ಇನ್ಸ್ಟೆಂಟ್ ದೋಸಾ ರೆಸಿಪಿ ನಿಮ್ಗೂ ಕೂಡ ಖಂಡಿತ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಓಕೆನಾ ಸೊ ಫ್ರೆಂಡ್ಸ್ ಇವತ್ತಿನ ಈ ಒಂದು ರೆಸಿಪಿನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನಾಳೆ ಹೊಸ ರೆಸಿಪಿ ಒಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್